ಹೋಟೆಲ್ ಮಾಲೀಕರ ಮೇಲೆ ಪ್ರವಾಸಿಗರು ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ಮಡಿಕೇರಿ ಹೊರವಲಯದ ನಂದಿಮಟ್ಟೆ ಬಳಿ ನಡೆದಿದೆ. ಮಡಿಕೇರಿ ನಗರದಿಂದ ಅಬ್ಬಿ ಫಾಲ್ಸ್ಗೆ ತೆರಳುವ ದಾರಿಯಲ್ಲಿರುವ ಬ್ಲಾಸಮ್ ಹೋಟೆಲ್ ಮಾಲೀಕ ಹ್ಯಾಗ್ನಿಸ್ ಮೇಲೆ ಇನ್ನೋವಾ ಕಾರಿನಲ್ಲಿ ಬಂದಿದ್ದ ಪ್ರವಾಸಿಗರು ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದ್ದು, ಕಿವಿ ಹಾಗೂ ತಲೆಯ ಭಾಗಕ್ಕೆ ತೀವ್ರ ಗಾಯಗಳಾದ ಹಿನ್ನೆಲೆ ಗಾಯಾಳುವಿಗೆ ಮಡಿಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೋಟೆಲ್ನಲ್ಲಿ ಊಟಕ್ಕೆ ಆರ್ಡರ್ ಮಾಡಿ ಅಲ್ಲೇ ಇದ್ದ ಕುರುಕಲು ತಿಂಡಿಗಳನ್ನು ಸ್ವತಃ ತಾವೇ ಕೈ ಹಾಕಿ ತೆಗೆದುಕೊಂಡು ತಿನ್ನುತ್ತಾ ಇದ್ದುದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಹಲ್ಲೆ ಮಾಡಲಾಗಿದೆ ಎಂದು ಗಾಯಾಳು ಹಾಗೂ ಪ್ರತ್ಯಕ್ಷದರ್ಶಿಗಳು ಆರೋಪಿಸಿದ್ದು, ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವ ಮಡಿಕೇರಿ ಗ್ರಾಮಾಂತರ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಒಂದು ಹೋಟೆಲಲ್ಲಿ ಒಂದು 4 ಗಂಟೆ ಹೊತ್ತಿಗೆ ಒಂದು ಟೂರಿಸ್ಟ್ ಅವರು ಬಂದರು. ಅವರು ಮುಸ್ಲಿಮ್ಸ್ ಥರ ಇದ್ದಾರೆ ಎಲ್ಲರೂ. ಅವರು ಫುಡ್ ಆರ್ಡ್ರ್ ಮಾಡಿಬಿಟ್ಟು ಹೊರಗಡೆ ಕೂತ್ಕೊಂಡಿದ್ದರು. ನಾವು ಒಳಗಡೆ ನಮ್ಮ ಮಿಸ್ಸಸ್ ಕೆಲಸದವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ, ಅವರಿಗೆ ಪ್ರಿಪೇರ್ ಮಾಡ್ತಿದ್ದೀವಿ. ಆವಾಗ ಅವರು ಅಂಗಡಿ ಒಳಗಡೆ ಬಂದು ಅಂಗಡಿಯಿಂದ ಚಿಪ್ಸನ್ನೆಲ್ಲ ತೆಗೆದು ತಿಂತಾಯಿದ್ರು, ಚಿಪ್ಸ್ ಬಿಸ್ಕೆಟ್ಸ್ಗಳೆಲ್ಲ. ಅದನ್ನು ನಾವು ಕೇಳಿದಾಗ ಅವರು ನಾವು ತೊಗೊಂಡಿದ್ದನ್ನು ನಾವು ಹೇಳ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಹಂಗೆಲ್ಲ, ನೀವು ನಮ್ಮನ್ನು ಕೇಳಿಬಿಟ್ಟು ತೊಗೊಳ್ಳಿ, ಏನಿದ್ರು ನೀವು ಫುಡ್ಡು ಪ್ರಿಪೇರ್ ಮಾಡಿದಾರಲ್ಲ. ಹಾಗೆ ಹೇಳಿದ್ರೆ, ನಿಮಗೆ ಫುಡ್ಡು ಬೇಡ, ನಮಗೆ ಎಂಥದ್ದು ಬೇಡ, ನಾವು ದುಡ್ಡನ್ನು ಕೊಡೋದಿಲ್ಲ ಅಂತ. ನಾವು ಹೇಳಿದ್ರೆ ಫುಡ್ಡು ಪ್ರಿಪೇರ್ ಮಾಡಿ ದುಡ್ಡು ಕೊಡಲೇಬೇಕು, ಕೊಟ್ಟುಬಿಟ್ಟು ಹೋಗಿ ಅಂತೇಳಿ. ಅಷ್ಟೊತ್ತಿಗೆ ಅವರೆಲ್ಲರೂ ಸೇರಿ ಹೊಡಿಲಿಕ್ಕೆ ಬಂದು ನಮ್ಮ ಮಿಸ್ಸಸ್ ಇದ್ದರು, ಅವರಿಗೇನು ಹೊಡೆದು ತಲೆಗೆ ಗಾಯ ಆಗಿದೆ. ಇದು ಇನ್ಸಿಡೆನ್ಸ್ ಈಗ 4:15 ಗಂಟೆಗೆ ನಡೆದಿದ್ದಂಥ ವಿಷಯ. ಟೂರಿಸ್ಟ್ ಅವರು 7 ಜನ ಇದ್ದರು. ಲೇಡೀಸ್ ಒಂದು 2 ಇದ್ದರು, 4 ಹುಡುಗರಿದ್ದರು, ಒಂದು ವಯಸ್ಸಾದವರಿದ್ದರು, ಎಲ್ಲರೂ ಈ ಥರ. ನಾವು ತಡೀಲಿಕ್ಕೆ ಹೋದಾಗ ಇವ್ರ ಮಿಸ್ಸಸ್ಸಿಗೆ ಹೊಡೆದು ಕಲ್ಲಲ್ಲಿ ಹೊಡೆದುಬಿಟ್ರು. ಆಮೇಲೆ ನಾವು ದೊಣ್ಣೆ ತಗೊಂಡಾದಾಗ ಅವರು ಸಮಾಧಾನ ಆಗಿದ್ದು. ಅಲ್ಲ, ಅಷ್ಟು ಬೇಗ ನಿಲ್ಲಿ, ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ನಿಲ್ಲಲಿಲ್ಲ ಅಂತ ನಾವು ಇಮಿಡಿಯೇಟ್ಲಿ 112ಗೆ ಕಾಲ್ ಮಾಡಿದ್ವಿ. ಪೊಲೀಸವರು ರೆಫರೆನ್ಸ್ ಬಂದು ಎಲ್ಲ ಹಾಜರು ಮಾಡಿದ್ದಾರೆ. ಅವರಿಗೆ ಏಟಾಗಿದೆ, ತಲೆಗೆ ಕಿವಿಗೆಲ್ಲ ಏಟಾಗಿದೆ, ಸ್ವಲ್ಪ ಕಲ್ಲಲ್ಲಿ ಹೊಡೆದು ಬಿಟ್ಟಿದ್ದಾರೆ. ಮನೆ ಇಲ್ಲ, ನಮ್ಮದು ಹೋಟೆಲ್ ಇರೋದು ಪಕ್ಕದಲ್ಲಿ ರೆಸಿಡೆನ್ಸ್ ಮನೆ ಇರೋದಷ್ಟೇ. ಏನೆಲ್ಲ ಫುಡ್ ಆರ್ಡರ್ ಮಾಡಿದ್ರು? ಅವರು 4 ಟೀ, ಪರೋಟ ಮತ್ತು 2 ಮೀಲ್ಸ್ ಇಷ್ಟು ಆರ್ಡರ್. ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ನಾವು ಒಳಗಡೆ ರೆಡಿ ಮಾಡ್ತಿದ್ವಿ. ಅಂಗಡಿಯಿಂದ ಕದ್ದು ತಿಂತಾಯಿದ್ರು. ಅದು ನೀವು ಒಳಗಡೆ ಇರೋದು ಹೊರಗಡೆ? ಹಾಂ, ಕದ್ದು ತಿಂತೀವಿ. ನಮ್ಮ ಒಳಗಡೆ ಇರೋದು ನೋಡಿಬಿಟ್ಟು ಹುಡುಗರು ಹೋಗಿ ಚಿಪ್ಸ್ಗಳೆಲ್ಲ ತೆಗೆದು ಕದ್ದು ತಿಂತೀವಿ. ಎಲ್ಲರೂ ನಿಮ್ಮೆಲ್ಲ ಮಾಡುತ್ತಾ? ಹಾಂ, ಈಗ ಸ್ಟೇಷನ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ದೀವಿ.